ವೀಕ್ಷಕರೇ, ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 13 ತುಂಬಾನೇ ಬೇಗನೆ ಶುರುವಾಗ್ತಿದ್ದು, ಈ ಸಲದ ವಿಶೇಷತೆ ಏನಪ್ಪಾ ಅಂದ್ರೆ 4 ಹೊಸಬರಿಗೂ ಕೂಡ ಅವಕಾಶವನ್ನ ನೀಡಲಾಗ್ತಿದೆ. ಈಗಾಗಲೇ ಬಿಗ್ ಬಾಸ್ 13ರ ಸೆಲೆಕ್ಷನ್ ಮತ್ತು ಆಡಿಷನ್ ಪ್ರಕ್ರಿಯೆ ಬರದಿಂದ ಸಾಗ್ತಿದ್ದು, ವಿಡಿಯೋ ಕಾಲ್ ನ ಮುಖಾಂತರವೇ ಸೆಲೆಕ್ಟ್ ಆದವರಿಗೆ ಕಲರ್ಸ್ ಕನ್ನಡ ಟೀಮ್ ಆಡಿಷನ್ ಅನ್ನ ತೆಗೋತಿದೆ ಅಂತ ಹೇಳ್ಬೋದು. ಇನ್ನು ಮಿಕ್ಕ 13 ಜನ ಕಂಟೆಸ್ಟೆಂಟ್ಗಳು ಸೆಲೆಬ್ರಿಟಿಗಳು ಅಥವಾ ನಟ ನಟಿಯರು ಆಗಿರಲಿದ್ದು, ಈಗಾಗಲೇ ಇವರೆಲ್ಲರ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಶುರುವಾಗಿದೆ. ಈ ಒಂದು ಬಿಗ್ ಬಾಸ್ ನ ಸೆಲೆಕ್ಷನ್ ಪ್ರೋಸೆಸ್ ನ ಬೆನ್ನಲ್ಲೇ ನಟ ಕಿಚ್ಚ ಸುದೀಪ್ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಶುಭ ಸುದ್ದಿ ಸಿಕ್ಕಿದ್ದು, ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅನ್ನ ನಟ ಕಿಚ್ಚ ಸುದೀಪ್ ಅವರಿಗೆ ಡೆಡಿಕೇಟ್ ಮಾಡೋದಕ್ಕೆ ಕಲರ್ಸ್ ಕನ್ನಡ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಇಡೀ ದೇಶದಲ್ಲೇ ಬಿಗ್ ಬಾಸ್ ಅನ್ನ ಒಬ್ಬರೇ ನಿರೂಪಕನಾಗಿ ಇಷ್ಟು ವರ್ಷಗಳ ಕಾಲ ನಡೆಸಿರುವಂತಹ ಹೆಗ್ಗಳಿಕೆ ನಟ ಕಿಚ್ಚ ಸುದೀಪ್ ಅವರಿಗೆ ಇರಲಿದ್ದು, ಈ ಪ್ರಯುಕ್ತ ನಟ ಕಿಚ್ಚ ಸುದೀಪ್ ಅವರ ತಾಯಿಯ ಹೆಸರಲ್ಲಿ ಬಿಗ್ ಬಾಸ್ ನ ಆಯೋಜಕ ಸಂಸ್ಥೆ ಆಗಿರುವಂತಹ ಎಂಡಮಾಲ್ ಸಂಸ್ಥೆ ಮತ್ತು ಕಲರ್ಸ್ ಕನ್ನಡ ಅನಾಥ ಆಶ್ರಮದಲ್ಲಿ 100 ಜನ ವೃದ್ಧರನ್ನ ದತ್ತು ಪಡೆಯುವುದಕ್ಕೆ ಮುಂದಾಗಿದ್ದು, ಇದರ ಬಗ್ಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಎಂಡಮಾಲ್ ಮತ್ತು ಕಲರ್ಸ್ ಕನ್ನಡ ಟೀಮ್ ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದು, ಇದು ನಟ ಕಿಚ್ಚ ಸುದೀಪ್ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂತ ಕೆಲಸ ಆಗಿದೆ ಅಂತ ಹೇಳಿದೆ. ಸೊ ವೀಕ್ಷಕರೇ, ಯಾರೆಲ್ಲ ನಟ ಕಿಚ್ಚ ಸುದೀಪ್ ಫ್ಯಾನ್ಸ್ ಈ ವಿಡಿಯೋವನ್ನು ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.